ಯಾರೆಲ್ಲ ಡಾಗ್ ಲವರ್ಸ್ ಇದ್ದೀರೋ, ಪೆಟ್ ಲವರ್ಸ್ ಇದ್ದೀರೋ, ನಿಮಗಂತೂ ಸ್ವರ್ಗ ಇದ್ದಂಗೆ ಇರುತ್ತೆ. ಯಾಕೆಂದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಪೆಟ್ ಶೋಗೆ. ಬೆಂಗಳೂರಲ್ಲಿ ಹೆಬ್ಬಾಳ ಹತ್ರ ನಡೀತಾ ಇದೆ. ಡಾಗ್ ಶೋ ಹೋಗೋಣ ಬಾರೋ, ಪ್ಲೀಸ್ ಬಾರೋ. ನಾನು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಏನು ಅನ್ಕೋತಾರೆ ಅಂತ ಅದು ತುಂಬಾ ಭಯ ಇದೆ. ಪಾಪ ಹಿಂಗೆಲ್ಲ ಬಂದು ಕ್ರಶ್ ಗಿಶ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಾಗ. ಯಾಕೆಂದ್ರೆ ನಾನು ಸ್ಮೈಲಿಂಗ್ ಸ್ಟಾರ್ ಅಲ್ವಾ, ತುಂಬಾ ಜನ ಹೇಳಿದ್ರು ನಾನು ಸ್ಮೈಲಿಂಗ್ ಸ್ಟಾರ್ ಅಂತ. ಇಲ್ಲಿ ನೋಡಿ ಗಂಡಸರು ಮಾತನ್ನೇ ಕೇಳ್ತಾ ಇಲ್ಲ ಅವರು. ಡಗ್ ಅನ್ಬಿಡ್ತು. ಇಲ್ಲ ಬಾಳ ಇಟ್ಟಲ್ಲಿದ್ದಾನೆ ಅವನು, ಬಾಳ ಇಟ್ಟಲ್ಲಿದ್ದಾನೆ ಅವನು. ಅಯ್ಯೋ ಅಯ್ಯೋ ನೋಡಿ ಗಾಬರ ಆಗೋಯ್ತು. ಬಂದು ತೋರ್ಸಿಶ್ವ ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಬಹಳ ಚೀಪಾಗಿ ಸಿಕ್ಕಿದೆ ಇವ್ರಿಗೆ. 10.5 ಲಕ್ಷ ಕೊಟ್ಟು ಬಂದವ್ರಂತ. ನಾನು 10 ಖರ್ಚಾನೇನಾ? ಬಾರೋ ಪೆಪ್ಪರ್ ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲಾಟ್ಸ್ ಆಫ್ ಲವ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ದಯವಿಟ್ಟು ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಎಂಡ್ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ವಿಶೇಷವಾದಂಥ ಒಂದು ವ್ಲಾಗ್ ಇದು. ಯಾರೆಲ್ಲ ಡಾಗ್ ಲವರ್ಸ್ ಇದ್ದೀರೋ, ಪೆಟ್ ಲವರ್ಸ್ ಇದ್ದೀರೋ, ನಿಮಗಂತೂ ಸ್ವರ್ಗ ಇದ್ದಂಗೆ ಇರುತ್ತೆ. ಯಾಕೆಂದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಪೆಟ್ ಶೋಗೆ. ಬೆಂಗಳೂರಲ್ಲಿ ಹೆಬ್ಬಾಳ ಹತ್ರ ನಡೀತಾ ಇದೆ. ವೆಟರ್ನರಿ ಕಾಲೇಜ್ ಇದೆ ಅಲ್ವಾ, ಅಲ್ಲಿ ನಡೀತಾ ಇದೆ. ಪುಟ್ಟು ಡಾಗ್ ಶೋ ಹೋಗೋಣ ಬಾರೋ, ಪ್ಲೀಸ್ ಬಾರೋ. ಐ ವಾಸ್ ಥಿಂಕಿಂಗ್ ಇದು ನನಗೆ ಆಗುತ್ತಾ ಅಂತ. ನನ್ನ ಮಗ ಬರಲ್ವಂತೆ. ಯಾಕೆ ಬರ್ತಾನೆ ಇಲ್ವಲ್ಲ? ಯಾಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅವನಿಗೆ. ಅವ್ನಿಗೆ ದೃಷ್ಟಿ ಆಗುತ್ತೆ ಅಂತ ಅಲ್ವಾ? ನನ್ನ ಕ್ಯೂಟಿ ಪಾಪ ತರ ಯಾರು ಇಲ್ಲ ಅಲ್ಲಪ್ಪ. ತುಂಬಾ ಖುಷಿ ಅನಿಸ್ತಾ ಇದೆ. ಎಷ್ಟು ಹೇಳಿದ್ರು ಸಾಕಾಗಲ್ಲ. ಹಬೆ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಬರ್ತೀಯಾ ಬರಲ್ವಾ? ನಾನು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಏನು ಅನ್ಕೋತಾರೆ ಅಂತ ಅದು ತುಂಬಾ ಭಯ ಇದೆ. ನನ್ನ ಹೆಂಡತಿ ನಮ್ಮನೆ ಮುದ್ದು ಮಗು ಹೆಸರು ಹ್ಯಾಪಿ ಅಂತ. ಅವನಿಗೋಸ್ಕರ ಒಂದು ಶರ್ಟನ್ನ ತೊಗೊಂಡ್ಯಾಳ, ಅಂದರೆ ಟೀ ಶರ್ಟ್ ತೊಗೊಂಡ್ಯಾಳ ನೋಡಿ. ಮೀ ಪ್ಲಸ್ ಹ್ಯಾಪಿ. ನಾನು ಹ್ಯಾಪಿ. ಮೀ ಪ್ಲಸ್ ಹ್ಯಾಪಿ ಮೀಪಿ. ನಾನು ಹ್ಯಾಪಿ. ಯಾವಾಗ್ಲೂ ಜೊತೆನೇ ಇರ್ತೀವಿ. ಪೂರ್ವ ಪುಣ್ಯ ಅಂತ ಹೇಳ್ಕೊಬೇಕು, ಇದ್ರನ್ನ ತಲೆ ಕೆಕ್ಸ್ಕೊಬಾರ್ದು. ನಾನು ಒಂದು ಟೀ ಶರ್ಟ್ ಮಾಡಿಸ್ಬೇಕಂಗಾರೆ ಯಶು ಪ್ಲಸ್ ಹ್ಯಾಪಿ ಅಂತ. ಮಾಡ್ಸು. ಸರಿ ಹೋಗೋಣ. ಲೆಟ್ಸ್ ಗೋ. ಆಕ್ಚುಲಿ ಕಾರಲ್ಲಿ ಕೂತಿದ ತಕ್ಷಣ ನನಗೆ ಒಂದು ನನ್ನ ಫೇವ್ರೆಟ್ ಶೇಡ್ಸ್ ಇದೆ. ಇದನ್ನ ಹಾಕೊಂಡ್ಬಿಟ್ರೆ ಒಂಥರ ಖುಷಿ. ಯಾಕಂದ್ರೆ ಇಲ್ಲಿ ಈ ಕೆಳಗಡೆ ಎಲ್ಲ ಇದೆಯಲ್ಲ ಒಂಥರ ಪಿಂಕ್ ಕಾಣುತ್ತೆ. ಚೀಕ್ಸ್ ಎಲ್ಲ ಒಂಥರ ಪಿಂಕ್. ಅಂದ್ರೆ ಯಾವಾಗ್ಲೂ ನಗ್ನಗ್ತಾ ಇದ್ದಂಗೆ ಇರುತ್ತೆ. ಯಾಕಂದ್ರೆ ನಾನು ಸ್ಮೈಲಿಂಗ್ ಸ್ಟಾರ್ ಅಲ್ವಾ, ತುಂಬಾ ಜನ ಹೇಳಿದ್ರು ನಾನು ಸ್ಮೈಲಿಂಗ್ ಸ್ಟಾರ್ ಅಂತ. ನನ್ನ ಸ್ಮೈಲ್ ಚೆನ್ನಾಗಿದೆ ಅಂತ. ಯಾರು ಹೇಳಿರೋದು? ಎಷ್ಟು ಒಬ್ರು ಇದ್ರೆ ಇಬ್ರ ಎಷ್ಟೊಂದ್ ಜನ ಹೇಳಿದಾರೆ. ಯಾರು ಅಂತ ಹೇಳೋದು? ಏನು ಹುಡುಗನ ಹುಡುಗಿನ ಹೇಳಿರೋದು? ಏನ್ ನಿನ್ ಪ್ರಕಾರ ಏನು? ನನ್ ಪ್ರಕಾರ ಐ ಥಿಂಕ್ ಹುಡುಗಿರ್ ಹೇಳಿರ್ತಾರಪ್ಪ. ಎಕ್ಸಾಕ್ಟ್ಲಿ ಯುವರ್ ರಾಂಗ್. ಮತ್ತೆ ಹೇಳಕ್ಕಾಗಲ್ಲ, ಯುವರ್ ರೈಟ್. ಅಂದ್ರೆ ಒಂದು 70% ಜನ ಅಷ್ಟೇ ಹುಡುಗಿರು ಹೇಳಿರೋದು, 30% ಜನ ಹುಡುಗರು ಹೇಳಿರೋರು. ಓಹೋ, ಯಾರಪ್ಪ ಹುಡುಗಿರ್ ಹೇಳಿರೋದು? ಒಂಚೂರು ಹೆಸರು ಹೇಳು. ಯಾರು ಅಂತ ಹೇಳಕ್ಕಾಗತ್ತ? ಹೌದಪ್ಪ. ಅಯ್ಯೋ, ಯಾರೋ ಪಾಪ ಹಿಂಗೆಲ್ಲ ಬಂದು ಕ್ರಶ್ ಗಿಶ್ ಅಂತೆಲ್ಲ ಹೇಳ್ತಾ ಇರ್ತಾರ ಅವಾಗ. ಎಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ಓಹೋ, ಹಂಗಾರೆ ಕ್ರಶ್ ಕಣ ಅಷ್ಟೇ. ಇವಾಗ ನೋಡಿ, ನನಗೂ ಒಂದಷ್ಟು ಜನದ ಮೇಲೆ ಕ್ರಶ್ ಆಗುತ್ತೆ. ಈಗ ನಮ್ಮ ರುಕ್ಮಿಣಿ ವಸಂತು, ನಮ್ಮ ಸಪ್ತಸಾಗರದಾಚೆ ಹೀರೋಯಿನ್, ನೋಡಿದ ತಕ್ಷಣ ಕ್ರಶ್ ಅಟ್ ಫಸ್ಟ್ ಸೈಟ್. ನೋಡಿದ ತಕ್ಷಣ ಇಷ್ಟ ಆಗೋದು. ಮುದ್ದಾಗಿದ್ದಾಳೆ ಹುಡುಗಿ, ಎಷ್ಟು ಚೆನ್ನಾಗಿದೆ. ಒಂದ್ ನಿಮಿಷ ನಂಗೂ 1000 ಜನ ಇಷ್ಟ ಆಗ್ತಾರಪ್ಪ. ನಂಗೂ ಕ್ರಶ್ ಆಗುತ್ತೆ. ಆಗ್ಲಿ ಬಿಡು, ಏನ್ ಇವಾಗ? ನಿನ್ಗೂ ಆಗ್ಲಿ, ನನ್ಗೇನಿವಾಗ? ನಾನ್ ನಿನ್ಗೇನಿವಾಗ? ಇದನ್ನ ಎಂಡ್ ಮಾಡೋದು ಹೇಗೆ? ನಿಂಗೆ ಯಾರು ಇಷ್ಟ ಆಗ್ತಾರೆ? ನನಗೆ ಸುದೀಪ್ ಸರ್ ಅಂದ್ರೆ ಇಷ್ಟ, ಸಲ್ಮಾನ್ ಖಾನ್ ಅಂದ್ರೆ ಇಷ್ಟ, ಶಾರುಖ್ ಖಾನ್ ಅಂದ್ರೆ ಇಷ್ಟ, ರಕ್ಷಿತ್ ಶೆಟ್ಟಿ ಅಂದ್ರೆ ಇಷ್ಟ. ನಿಂದೆಲ್ಲ ಕೈಗೆಟುಕೆತ ನಕ್ಷತ್ರಗಳೇ. ಯಾಕೆ ಕೈ ಇಟ್ಕದ ನಕ್ಷತ್ರ? ರಕ್ಷಿತ್ ಶೆಟ್ಟಿ ಕೈ ಇಟ್ಕೋದಿಲ್ವಾ? ಯಾಕೆ ಇಟ್ಕೋದಿಲ್ಲ? ಸಲ್ಮಾನ್ ಖಾನ್ ಸ್ಟಿಲ್ ಬ್ಯಾಚುಲರ್. ನನ್ನ ಅಷ್ಟಕ್ಕೆ ನಾನು ಇರ್ತೀನಿ. ಸುಮ್ನೆ ಬಂದು ಕೆಣಕ್ಸೋದ್ ನನ್ ಮಕ್ಕಳು. ಓಕೆ ಫ್ರೆಂಡ್ಸ್, ನಿಮ್ಗೆಲ್ಲ ಯಾರು ಕಂಡ್ರೆ ಇಷ್ಟ ಅಥವಾ ನಿಮ್ಗೆ ಯಾರು ನೋಡಿದ್ರೆ ತುಂಬಾ ಕ್ರಶ್ ಆಗಿತ್ತು
ಅಥವಾ ಇನ್ನೂ ಕ್ರಶ್ ಇದೆ ಅಥವಾ ಇಂಥವ್ರು ನೋಡಿದ್ರೆ ಕ್ರಶ್ ಆಗುತ್ತೆ ಅನ್ಸುತ್ತೆ, ಅದನ್ನೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಫೈನಲಿ ವಿ ರೀಚ್ ದಿ ಪ್ಲೇಸ್. ಇಲ್ಲಿ ನಾವು ಲೇಟಾಗಿ ಬಂದ್ವಿ ಅಂದ್ಕೊಂಡ್ವಿ, ಎಲ್ಲ ಹೊರಟ್ಬಿಟ್ಟಿರ್ತಾರೆ ಅಂತ. ನೋಡಿ ಸುತ್ತ ನೋಡಿ, ಅಯ್ಯೋ ದೇವ್ರೆ, ಫುಲ್ ಕಾರ್ಗಳು. ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ. ನೋಡೋಣ ಒಳಗಡೆ ಹೆಂಗಿರುತ್ತೆ ನೋಡೋಣ. ಓ ಏನ್ ದೊಡ್ಡದಾಗಿದೆ ಇದು. ಯಾವ ಬ್ರೀಡ್ ಸರ್ ಇದು? ವೈಮನ್ಯರ್. ಇಲ್ಲಿ ನೋಡಿ, ಗಂಡಸರು ಮಾತನ್ನೇ ಕೇಳ್ತಾ ಇಲ್ಲ ಅವರು. ಒಂದು ಪುಟಾಣಿ ನಾಯಿ ಬ್ರೀಡ್ ಇದೆ, ಇಷ್ಟೇಷ್ಟಿದೆ. ಏನ್ ಮಜವಾಗಿದೆ ಗೊತ್ತಾ? ಅಷ್ಟು ಕ್ಯೂಟ್ ನೀನು. ಎಷ್ಟು ಕ್ಯೂಟ್ ಆಗಿದೆ ಇದು ನೋಡಿ. ಇದು ಪೊಮರೇನಿಯನ್ ಅಂತ. ಇದು ಬರೋದೇ ಪಾಕೆಟ್ಸ್, ಇದು ಪುಟಾಣಿದ್ ಬರುತ್ತೆ. ಇದ್ರ ಅಪ್ಪ ಅಲ್ಲಿದೆ ಅಂತ ನೋಡೋಣ ಬನ್ನಿ. ಎಲ್ಲಿದೆ ಇದ್ರಪ್ಪ? ಆಕ್ಚುಲಿ ನನ್ನ ಫೇವ್ರೆಟ್ ಬಿಡಿದು ಪಾಕೆಟ್ ಪೊಮರೇನಿಯನ್. ಅವಾಗಲೇ ಮರಿ ನೋಡ್ದಲ್ಲ, ಇದು ಅಡಲ್ಟ್. ಇದು ಬೆಳೆಯೋದೇ ಎಷ್ಟು? ಇದು ಎಷ್ಟು ವರ್ಷ ಇವಾಗ? 2 ವರ್ಷ ಅಂತ ನೋಡಿ ಅವನಿಗೆ. ಅಯ್ಯೋ ಅಯ್ಯೋ, ಸೋ ಕ್ಯೂಟ್. ಬಚ್ಚ ಬಂಗಾರೆ ಬಾರು. ಹೂವು ಎತ್ಕೊಂಡಂಗಿದೆ ಇದು. ಓನೆ ಬಂಗಾರಿ, ಓನೆ ಓನೆ ನೋಡಿ. ಇದು ನಮ್ಮ ರಾಜ್ಯದ ತಳಿ, ಇದು ಮುದೋಳ್. ನೋಡಕ್ ಹಿಂಗಿದೆ, ಸುಮ್ಮನೆ ಸಣ್ಣ ಸೊಣಕಾಟ್ಲಿ. ಎಲ್ಲ ತೋಟದಲ್ಲಿ ಸಾಕ್ತಾರೆ ಇದನ್ನ ಆಕ್ಚುಲಿ. ಬಾಯ್. ಆಕ್ಚುಲಿ ನಾವು ನಮ್ಮ ತೋಟಕ್ಕೆ ಇದನ್ನ ತಗೋಣ ಅಂತ ಅನ್ಕೊಂಡ್ವಿ. ರೆಸಾರ್ಟ್ಗೆ ಬಂದವ್ರನ್ನೇ ಕಚ್ಚಾಕ್ಬಿಟ್ರೆ ಅಂತ ತಗೊಂಡಿಲ್ಲ ಅಷ್ಟೇ. ಫ್ರೆಂಡ್ಲಿ ಇದೆ ಆಕ್ಚುಲಿ, ಇದೆ ಹೌದು. ಓನಮ್ಮ ಓನಮ್ಮ ಎಲ್ಲ ಮುದೋಳಿಂದಲೇ ಬಂದಿರಾ ನೋಡಿ. ಬಾಗಲಕೋಟೆ ಮುದೋಳಿಂದ ಬಂದಿದ್ದಾರೆ. ಮುದೋಳಿಂದ ಪ್ಯೂರ್ ಮುದೋಳ್ ಬ್ರೀಡ್ ಎತ್ಕೊಂಡ್ ಬಂದಿದ್ದಾರೆ. ಏನು ಹೈಟ್ ಇದೆ ರೀ, ಗ್ರೇಟ್ ಏನು ಹೈಟ್ ಇದಾವೆಲ್ಲ. ವಾರೆ ವಾ ವಾರೆ ವಾ, ಸಾಕಾದಾಗಿದೆ. ಯಾವುದೇ ಬೇರೆ ಜಾತಿ ನೋಡ್ಕೊಂಬಂದು ಲಾಸ್ಟ್ ಅಲ್ಲಿ ಇದನ್ನ ನೋಡಿದ್ರೆ ಚುಮ್ಮೇಶ್ವರಿ ಹೆಂಗಿದೆ ನೋಡಿ. ಒಳ್ಳೆ ಕಾಲ್ಗಳು, ಚಿರತೆ ಚಿರತೆ ಹೊಡೆದಂಗೆ ಹೊಡ್ತಾವೆ ಇವು. ಇವನು ಅಷ್ಟೇ ಗ್ರೇಡ್ ಏನು ತಲೆ ಮೇಲೆ ಹೊಡೆದಂಗೆ ಇದ್ದಾನೆ ಹೈಟ್. ಇವನ ಹೆಸರೇನು ಅಂತ ಕೇಳಿದೆ, ಹಂಟರ್ ಅಂತೆ. ಹಂಟರ್ ವಾ, ಹಂಟರ್. ಬೇಟ ನಾಯಿಗಳೇ ಇವೆಲ್ಲ. ಮೂತಿ ನೋಡಿ ಹೆಂಗಿದೆ, ಒಳ್ಳೆ ಹಿಂಗೆ ತೋರಿಯಮ್ಮನೆ ಇದ್ದಂಗಿದೆ. ಹಾಕಿದ್ರೆ ಬಾಯಿ ಎಳೆದು ಬಿಡ್ತಾವ್ ಚರ್ಮ. ಆಗಲೇ ಗುರ್ರ ಅಂತ ಇದೆ, ಗುರ್ರ ಅಂತ ಇದೆ. ನೋಡಿ ಇಲ್ಲೊಂದು ಪಿಟ್ಬುಲ್ ಇದೆ. ಆಲ್ಮೋಸ್ಟ್ ಅದ್ರ ಮುಖ ನನಗಿಂತ ದೊಡ್ಡದಾಗಿದೆ. ಓ ಓ ನಮ್ಮ ಓನಮ್ಮ, ಹಂಗ್ ಬರ್ಬೇಡ, ಭಯ ಆಗುತ್ತೆ. ಅಪ್ಪ ಇವ್ರು ಏನಿಗೆ ಹೋಗಿದಾರೆ ಅಂತ ನಾನು ಕೇಳಿದ್ ನಿಮ್ಗೆ. ಏನ್ ಸಖತ್ತಾಗಿದೆ ಇದು. ಪಿಟ್ಬುಲ್ ಅಲ್ಲ, ಅಮೇರಿಕನ್ ಬುಲ್ಲಿ. ಓಕೆ, ಇನ್ನೊಂದು ನನ್ನ ಫೇವ್ರೆಟ್ ಬ್ರೀಡು, ಒಂದು ಮೂವಿನೇ ಇದೆ, ಚಿಕ್ಕ ಮೂವಿನೇ ಇದೆ, ಅಕಿಟ. ಇದು ಆರ್ಯ. ಓನಮ್ಮ ಓನಮ್ಮ. ಆಕ್ಚುಲಿ ಯಾರೆಲ್ಲ ಆ ಮೂವಿ ನೋಡಿಲ್ಲ, ಹಚ್ಚಿಕ್ಕೋ ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ಇವತ್ತಿಗೂ ಜಪಾನ್ ಹೇಳೋದ್ರದ್ದು ಒಂದು ಮೂರ್ತಿನೇ ಮಾಡಿ ಇಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದು ಇಂಪೋರ್ಟೆಡಾ? ನೀವೇ ಬ್ರೀಡ್ ಇದು ಮಾಡ್ತೀರಾ? ಏನ್ ಪ್ರೈಸ್ ಆಗ್ಬೋದು ಇದು ಮರಿ? 80,000 ನೋಡಿ. ನಿಮ್ಗೂ ಇಷ್ಟ ಆದ್ರೆ ತಗೊಳ್ಳಿ, ಜಸ್ಟ್ 80,000 ಸಿಗ್ಬೋದು, ತಗೊಳ್ಳಿ. ಬಟ್ ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಡಾಗ್ ಇದೆ, ಸೆಲೆಬ್ರಿಟಿ ಡಾಗ್ ಅಂತಾನೆ ಹೆಸರು ಇದಕ್ಕೆ. ಸಖತ್ ಕ್ಯೂಟ್ ಆಗಿರುತ್ತೆ. ಸೊ ಅದನ್ನ ನೋಡೋಣ ಇವಾಗ. ಎಲ್ಲ ಐತಿದ್ದು ಎಲ್ಲ ಒಳಗೋಗ್ಬಿಡ್ತಲ್ಲ. ಅದು ಒಳ್ಳೆ ಗುಂಗುರು 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 ಗುಂಗುರು. ಯಾವ ಕನ್ನಡನ ಇದು? ಹಾಯ್ ಏನು ಹಾಯ್. ಏನ್ ಇವನ ಹೆಸರು? ಟೋಬಿರಾಮ. ಟೋಬಿರಾಮ. ಓನೇ ಬಂಗಾರಿ. ಓ ಎಷ್ಟಾಗತ್ತಿದು? ಇದಾ ಹಾ, ನನಗೆ ಗೊತ್ತಿರಂಗೆ 1.2. ಶಬಾಷ್. ಆಕ್ಚುಲಿ ಮೈ ಫ್ರೆಂಡ್ಸ್ 1.25 ಲಕ್ಷ ಅಂತ ಇದು ನಾಯಿ. ಅವ್ರು ಇಂಪೋರ್ಟ್ ಮಾಡ್ಕೊಂಡು ಅವಳು ಇಸ್ಕೊಂಡಿದ್ದು. ನಮ್ ಕಡೆ ಎತ್ತೆ ಬಂದ್ಬಿಡ್ತಾರೆ. ಇರ್ಲಿ, ಆದ್ರೂ ಅಡಾಪ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಅಡಾಪ್ಟ್ ಆಗಿದ್ಯಪ್ಪ ನೀನು. ಸೋ ನೈಸ್. ಆಕ್ಚುಲಿ ನೋಡಿ, ಸಾಕಷ್ಟು ಜನ ಹೋಗಿ ತಗೊಂತೀರಿ ನೋಡಿ, 1.25 ಲಕ್ಷ 1.5 ಲಕ್ಷ ಕೊಟ್ಟು ತಗೊಂತೀರಾ. ಬಟ್ ಈ ಥರದನ್ನ ಎಷ್ಟೊಂದು ಜನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದಲ್ಲದೆ ಎಷ್ಟೊಂದು ಬೀದಿ ನಾಯಿಗಳು ಕೂಡ ಅಡಾಪ್ಷನ್ಗೆ ಇರ್ತವೆ. ದಯವಿಟ್ಟು ತಗೊಳ್ಳಿ, ಬೇಡ, ನಿಮ್ಮ ಇಷ್ಟ.
ಬಟ್ ಹೆಚ್ಚು ಅಡಾಪ್ಟ್ ಮಾಡ್ಕೊಳ್ಳಿ ನಾಯಿಗಳನ್ನ. ಸೊ ದಟ್ ಎಲ್ಲ ನಾಯಿಗಳಿಗೂ ಒಂದು ಮನೆ ಸಿಗುತ್ತೆ, ಒಂದು ಆಶ್ರಯ ಸಿಗುತ್ತೆ. ಸೊ ಇವನು ಅಷ್ಟೇ ಅಡಾಪ್ಷನ್ ಆಗಿದ್ದು ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ನಾವು ದುಡ್ಡು ಕೊಟ್ಟು ಬಂದಿರುತ್ತೆ ಗಾಂಚಲಿ ತೋರಿಸ್ತೇವೆ, ಅಂಡ್ ತಿರ್ಸ್ಕೊಂಡು ಹೋಗ್ತಾ ಇರ್ತಾರೆ. ನೀವು ನೋಡಿ ಎಷ್ಟು ಸಾಫ್ಟ್ ಆಗಿ, ಎಷ್ಟು ಮುದ್ದಾಗಿದ್ದಾನೆ. ಟೋಬಿರಮ್ಮ ಬರ್ಲಾ ಅಂತ. ಥ್ಯಾಂಕ್ ಯು. ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಬ್ರೀಡ್, ಚೌ ಚೌ ಅಂತ. ಒಳ್ಳೆ ಟೆಡಿ ಬೇರ್ ಇದ್ದಂಗಿದೆ ನೋಡಿ, ಹೆಂಗಿದೆ ನೋಡಿ. ಅಯ್ಯೋ ವಾ, ಟೆಡ್ಡಿ ಬೇರೆ ಇದು. ಏನಿದೆ ಸರ್ ಪಪ್ಪಿ ಇದು ಪ್ರೈಸ್? ಇದು 45,000 ಇದೆ ನೋಡಿ. ತಗೊಳ್ಳಿ, ಯಾರು ಬೇಕೋ ತಗೊಳ್ಳಿ, ಇಷ್ಟ ಆತಾರಲ್ಲ ತಗೊಳ್ಳಿ. ಓ ಎಲ್ಲ ಅಯ್ಯೋ, ಓ ಇವನ್ ಯಾಕೋ ಬಾಳ ಹಿಟ್ಟಲ್ಲಿದ್ದಾನೆ ಇವನು ಹಂಗ. ಏ ರಜಾ ಇರ್ಲ ತಮ್ಮ, ಯಾಕ್ಲಾ ಒಂದ್ ಖಚಿತಾನ ಮುಟ್ಟಿದ್ರೆ ಓನಪ್ಪ ಆಯ್ತಪ್ಪ ಆಯ್ತು. ಇದ್ರದ್ದು ಇನ್ನೊಂದು ವಿಶೇಷ ಇದೆ, ಏನ್ ಗೊತ್ತಾ? ಇಡೀ ಪ್ರಪಂಚದಲ್ಲಿ ಇದೊಂದೇ ನಾಯಿದು ನಾಲ್ಗೆ ಪರ್ಪಲ್ ಕಲರ್ ಇರುತ್ತೆ, ಬ್ಲೂ ಟಂಗ್ ಅಂತೀವಿ. ಬಾಯಿಲ್ ಹತ್ರ ತೋರ್ಸೇಶು. ಏನ್ ಇವನ ಹೆಸರು? ಟೆಡಿ. ಇನ್ ನಾಲ್ಗೆ ತೋರ್ಸ್ಲಾ ನೋಡಿ. ಎಲ್ಲ ನಾಯಿಗಳದ್ದು ಯೂಶಲಿ ಕೆಂಪಗಿರುತ್ತೆ, ಅವನೊಬ್ಬಂದೇ ಬ್ಲೂ ಇರುತ್ತೆ, ಬ್ಲೂ ಟಂಗ್. ಟೆಡ್ಡಿ ಇಲ್ಲ, ಬಾಳ ಇಟ್ಟಲ್ಲಿದ್ದಾನೆ ಇವನು. ಮುಟ್ಟಕ್ಕೆ ಏನ್ ಸಾಫ್ಟ್ ಇದೆ, ಏನ್ ಮಜಾ ಇದೆ. ಬೆಡ್ಡೆ ಬೇಡ, ಇದ್ರ ಮೇಲೆ ಹಿಂಗೆ ಮಲಗ್ಬಿಡ್ಬೋದು, ಹಂಗಿದೆ. ಒಳ್ಳೆ ಹಾಸಿಗೆ ಇದ್ದಾಗಿದೆ. ಸೋ ಕ್ಯೂಟ್. ಚೌ ಚೌ ಅಂತ ಇದೆ ಬ್ರೀಡ್. ಬೆಸ್ಟ್ ಆಫ್ ಬ್ರೀಡ್, ಚಾಂಪಿಯನ್ ಎಲ್ಲ ಬಂದಿದೆ ನೋಡಿ. ನಮಗೆ ಬೆಸ್ಟ್ ಆಂಕರ್ ಅಂತ ಅವಾರ್ಡ್ ಕೊಡ್ತಾರಲ್ಲ, ಆತರ ಇದಕ್ಕೆ ನಾಯಿ ಕೊಟ್ಟಿದ್ದಾರೆ ಬೆಸ್ಟ್ ಅಂತ. ಹಂಗೆ ಇದೆ ಬಿಡಿ, ಅದು ಟೆಡ್ಡಿ ಸಾಕತ್ತಾಗಿದೆ. ದೀಸ್ ಆರ್ ದ ಅವಾರ್ಡ್ಸ್. ಕಂಗ್ರಾಚುಲೇಷನ್ಸ್ ಟೆಡ್ಡಿ. ಸೊ ನಂಗೆ ಚೆಡ್ಡಿ ಅಂತ ಬರ್ತದೆ. ಚೆಡ್ಡಿನ ಟೆಡ್ಡಿನ? ಟೆಡ್ಡಿ. ಓಕೆ. ಪಪ್ಪಿನ ಇದು? ಪಪ್ಪಿ ಅಂತೆ, ಇದು ಮರಿ ಅಂತೆ. ಓ ಮೈ ಗಾಡ್, ನೋಡ್ರಿ ಇದನ್ನ ಮರಿ ಅಂತಾರೆ ಇವರು. ಯಾವ ಸೀಮೆ ಮರಿ ಇದು? ಅಪ್ಪ ನನ್ನ ಹೈಟ್ ಇದೆ ಇದು. ಅಪ್ಪ ಮಕ್ಕ ಕಚ್ಬಿಡಪ್ಪ, ಗಾಬರಿ ಆಗ್ಬಿಟ್ರೆ. ಮೀರಾ ನಿನ್ನ ನೋಡಿ, ನಾನು ಯೂಟ್ಯೂಬಲ್ಲಿ ನಿನ್ನ ಮಕ್ಕ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ನೀನ್ ನೋಡಿದ್ರೆ ಹಂಡಿ ತೋರ್ಸ್ಕೊಂಡು ಕೂತಿದ್ರೆ. ಕಚ್ಬೇಡ ಗುರು ಅಮ್ಮ. ಈಗ ಬೇರೆ ಫ್ರಮ್ ಕೊಯಂಬತ್ತೂರ್. ಕೊಯಂಬತ್ತೂರಿಂದ ಬಂದಿದ್ದಾರೆ ಇವರು. ಶಿ ಇಸ್ ಬ್ಯೂಟಿಫುಲ್ ಬ್ರದರ್. ಇಲ್ಲಿ ಇನ್ನೊಂದಿದೆ, ಗ್ರೇಟ್ ಡೇನೇ ಇದೆ. ಬಟ್ ಇದಕ್ಕೆ ಏನೋ ಬೇರೆ ಕಲರ್, ಬಿಂಡಾಲ ಏನೋ ಅಂತಾರೆ ಕಲರು. ಹತ್ರ ಹುಲಿ ಪಟ್ಟೆ ಇದ್ದಂಗೆ ಇರುತ್ತೆ. ಹೆಂಗಿದೆ ನೋಡಿ ಬನ್ನಿ. ಓ ಡಬಲ್ ಡೋರ್, ಕಚ್ಬಾರ್ದು. ಏನ್ರಿ ಇವೆಲ್ಲ ನೋಡಕ್ಕೆ ಭಯ ಆಗುತ್ತಲ್ರಿ, ಕಚ್ಬಿಟ್ರಿ. ಅಪ್ಪ ದೇವ, ಕಲರು, ಬ್ರೀಡು, ಅಪ್ಪ ಹೈಟು. ಹೌ ಓಲ್ಡ್ ಇಸ್ ಹಿ? 3 years. 3 ವರ್ಷ. ವಾಟ್ ವಿಲ್ ಬಿ ದ ಪಪ್ಪಿ ಪ್ರೈಸ್? ನೋಡಿ ಇದ್ರ ಮರಿ 1 ಲಕ್ಷ ಆಗತ್ತಂತೆ ಒಂದು ಮರಿ. ಬಟ್ ಹಂಗೆ ಇದೆ ಇದು. ನೋಡ್ರಿ ಹೈಟ್ ನೋಡ್ರಿ ಇದ್ರದ್ದು. ಓನ ಬಗರಿ. ಅಯ್ಯೋ ನೋಡಿ ಗಾಬರ ಆಗೋಯ್ತು. ಲುಕ್ ಅಟ್ ದ ಹೈಟ್. ಲೋ ನೀನ್ ನನ್ನ ಕಾಲಕ್ಕೆ ತುರಿಸ್ತಾ ಇದೆಯಾ ಕಣ. ಇದಕ್ಕೆ ಹಿಂಗ ಅಂದ್ರೆ ಏನ್ ಗೊತ್ತಾ, ನಾಯಿಗಳಿಗೆ ಹಿಂಗ ಅಂತಾರೆ, ತುರ್ಸ್ಕೊತಾ ಇರುತ್ತೆ. ಇದು ನೋಡಿ ಇವಾಗ ಮಜಾ ನೋಡಿ. ನೋಡಿ ನನ್ ಕಾಲ್ ಬಂದ್ ತೋರ್ಸಿಶ್ವ. ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ನನ್ ಕಾಲ್ ತುರಿಸ್ತಿದೆ. ಅಲ್ಲಿ ಹಲೋ, ಏನ್ ಕೋರ್ಸ್ ಅಲ್ವಾ ಇದು? ಒಂದೊಂದು ಕೈಗಳು ಪಂಜ ಹೆಂಗಿದೆ ಗೊತ್ತಾ, ಹುಲಿ ಇದ್ದಂಗಿದೆ. ಬಾಳ ಇಲ್ಲಿ. ಅಪ್ಪ ಕಚ್ಬೇಡಪ್ಪ, ದಯವಿಟ್ಟು ಕಚ್ಬೇಡಪ್ಪ. ಮೀಟರ್ ಬೇಕು, ಮೀಟರ್. ಹೆಂಗಿದೆ ನೋಡ್ರಿ. ನನ್ನ ಮಗನೇ ಚಿಕ್ಕ ಕಾಣತ್ತೈದ್ರಿ ಪಕ್ಕ. ಒಬ್ಬ ಎದೆ ಡಗ್ಗನ್ ಬಿಡ್ತು. ಬೇಡ ರೇಕ್ಸಿದಿತ್ತಪ್ಪ. ಸರ್ ಎಲ್ಲಿಂದ ಇಂಪೋರ್ಟೆಡ್ ಇವನು? ಇದು ಡೈರೆಕ್ಟ್ ಸರ್ಬಿಯಿಂದ ಇಂಪೋರ್ಟ್ ಮಾಡಿ. ಸರ್ಬಿಯಾದಿಂದ ಇಂಪೋರ್ಟ್. ಏನ್ ಪ್ರೈಸ್ ಆಗಿರ್ಬೋದು ಇದು? ಇಲ್ಲಿಗೆ ಬ್ಯಾಂಗ್ಳೂರ್ಗೆ 10.5 lakhs ಆಯ್ತು ಇವಾಗ. ಬಹಳ ಚೀಪ್ ಆಗಿ ಸಿಕ್ಕಿದೆ ಅವ್ರಿಗೆ. 10.5 ಲಕ್ಷ ಕೊಟ್ಟು ಬಂದವ್ರಂತ. 10 ಮನೆ ಕಟ್ಬೋದಲ್ರಿ ಚಿಕ್ಕದು. ಯಪ್ಪ ಒಪ್ಪಲ್ಲ, ಏನಿಲ್ಲ ಇಷ್ಟು ಕಾಸ್ಟ್ಲಿ. ನೀನು 10.5 ಲಕ್ಷ ಅಂತಲ್ಲ ನೀನು. ಗೊತ್ತ ನಿನ್ನ ಬೆಲೆ ನಿನಗೆ? ನನ್ಗಂತ ನಗು ಬಂತು. 10.5 lakhs. God.
ಎಷ್ಟು ಹೆಂಗ್ ಜಡ ಕೂಡ್ಸಿರ್ ನೋಡಿದಕ್ಕೆ ಚೆನ್ನಾಗಿದ್ದಾರೆ. ಈಗ ತಾನೇ ದೃಷ್ಟಿ ತೆಗ್ದೆ, ಎಷ್ಟು ಚೆನ್ನಾಗಿದಾರಲ್ವಾ ಇವರು. ಸಿಲ್ಕಿ ಸಾಫ್ಟ್ ಆಗಿದೆ, ಸಿಲ್ಕಿ ಸಾಫ್ಟ್, ಸಿಲ್ಕಿ ಸಾಫ್ಟ್. ನನ್ನ ಹತ್ರನೋ ಇತ್ತು ಒಂದು ಆಕ್ಚುಲಿ ರೋಮಿ ಅಂತ, ಅವ್ನು ಇಲ್ಲೇ ತಗೊಂಡಿದ್ದು ನಾವು. ಸೇಮ್ ಹಸ್ಕಿ ಇತ್ತು, ಸೇಮ್ ಕಲರ್ ಇತ್ತು, ಬಟ್ ಇದು ಇನ್ನೂ ಯೂಸ್ ಆಗಿದೆ. ಏನು ಇವನ ಹೆಸರು? ಮಾಫಿಯಾ. ಹಲೋ ಸರ್, ಮಾಫಿಯಾ ಶೇಂಗನ್ ಕೂಡ ಎಷ್ಟು ಕೊಟ್ಟು ತೊಗೊಂಬಂದಿರೋದ? ಅದೇ ಎಷ್ಟು ಅಂದಾಜು? 7 ಲಕ್ಷ ಕೊಟ್ಟು ಥೈಲ್ಯಾಂಡಿಂದ ತಂದಿರೋದಂತೀನಿ. 7 lakhs, ಜಸ್ಟ್ 7 lakhs. ಕೊಡ್ಲಾ ಶೇಕ್ ಹ್ಯಾಂಡ್ ಕೊಡ್ಲಾ? ಹೋಗ್ಲಾ ತೆಗಿ. 7 ಲಕ್ಷ ಕೊಟ್ಟಿರೋದು ಶೇಕ್ ಹ್ಯಾಂಡ್ ಕೊಡೋ. ಅದು ನಾನು ಟಿವಿಯಿಂದ ಬಂದೀನಿ, ಕೊಡ್ಲಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಬ್ರೀಡ್ ಇದು. ಬಾಕ್ಸರ್, ಪ್ಯೂರ್ ಅಂತ ಕಾಣತ್ತೀವನ. ತುಂಬಾ ವರ್ಷಗಳಾಗೋಗಿತ್ತು ನಾನು ಬಾಕ್ಸರ್ ನೋಡಿ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಐ ಸಾ ಬಾಕ್ಸರ್. ಭೀಷ್ಮ, ಪೀಪಲ್ ಸ್ಟಿಲ್ ಲೈಕ್ ಬಾಕ್ಸರ್, ಬಟ್ ಇದು ನಿಜವಾದ ನಾಯಿಗೆ ಪ್ರೇಮಿಗಳಿಗೆ ಮಾತ್ರ ಇಷ್ಟ ಆಗುತ್ತಿದ್ದು. ಲವ್ಲಿ, ವಾಟ್ ಪಂಚಿಂಗ್ ಫೇಸ್. ಯಾಸ್ ಇಲ್ಲಿ ನೋಡಿ, ಇಲ್ಲೊಂದು ನಮ್ದು ಲೋಕಲ್ ಡ್ಯಾಶ್ ಅಂಡ್ ಇದೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ನೋಡಿದ್ರು ಸಿಗತ್ರಿ ಇದು, ಕೂರ್ಗಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಇಲ್ಲಿ ನೋಡಿ, ಅಲ್ಲೋ ಚಿನ್ನ, ಏನೋ ಇವನ ಹೆಸರು? ಪೆಪ್ಪರ್ ಅಂತ ನೋಡಿ. ಡ್ಯಾಶ್ ಅಂಡ್ ನೆಲ ತಾಕೋತರ ಹೊಟ್ಟೆ ಬೆಳೆಸಿದ್ಯಲ್ಲೋ, ಬೆಳೆಸ್ಬಾರ್ದು ಕಣೋ, ಹಂಗೆ ನಾಯಿಗಳಿಗೆ ಡೇಂಜರ್ ಕಣೋ. ಕಚ್ತಾನೇನೋ? ಬಾರೋ ಪೆಪ್ಪರ್ ಇಲ್ಲಿ. ಕಚ್ಚಲ್ಲ ಅಂತ ಹೇಳ್ದ, ಬಂದು ಬಾಯಿ ಆಗ್ತದೆ. ಒಳ್ಳೆ ಭವಿಷ್ಯ ಇದೆ ಕಣ ನಿಂಗೆ. ನನಗೆ ನಿಜವಲ್ಲ, ನನ್ನ ಪುಣ್ಯ ಆವಾಗಿಂದ ಯಾವ ನಾಯೋ ಕಚ್ಚಿಲ್ಲ. ಇನ್ನು ನಮಗ ಕಚ್ಚಲ್ಲ ಬನ್ನಿ ಅಂತ. ಮೋಸ್ಟ್ಲಿ ಅದಕ್ಕೆ ಡುಮ್ಮ ಅಂದಿದ್ದು ಕೇಳಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಕೋಪ ಬಂದಿದೆ ಅದಕ್ಕೆ. ದಡಿಯಾ ಹಿಂಗೆ ಕಚ್ತಾರ, ಮಾಡ್ತೀನಿ ನಿಂಗೆ. ದಡಿ ನನ್ನ ಮಗನೇ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀನೇನ ನಿಗ್ರಾಡಿದ್ರೆ ಡಾಬರ್ ಮೇಲೆ ಕೈಲಿ ಕಚ್ಚಿಸ್ಬಿಡ್ತೀನಿ ನಿಂಗೆ. ಕರ್ಣ ಕಚ್ಚ ಅವನಿಗೆ. ಒಪ್ಲಸ್ ನಂಗೆ ಕಚ್ಚಾನ ಅವನು. ಕಚ್ಚ ಕರ್ಣ. ಆತರ ಎಲ್ಲ ಮಾಡಬೇಡಿ. ಅವ್ನ್ ದಡಿಯನ್ನ ಆಚೆ ಇಟ್ಕೊಳ್ಳೋ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು, ಥ್ಯಾಂಕ್ ಯು. ದಡಿಯಾ, ನೀನ್ ಹೇಳು ಆಲ್ ದಿ ಬೆಸ್ಟ್. ಹೇಳು ಆಲ್ ದಿ ಬೆಸ್ಟ್ ಹೇಳು. ನಾರಿ ನಲಿದರೆ ನಾರಿ, ಮುನಿದರೆ ಮಾರಿ, ಎಲ್ಲರಿಗೂ ಗೊತ್ತಿದೆ, ಗೊತ್ತಾಯ್ತಾ? ಅದು ಹಲೋ, ಥ್ಯಾಂಕ್ ಯು. ಹ್ಯಾಪಿ ದಟ್ ಯು ಆರ್ ಹೋಸ್ಟಿಂಗ್. ಥ್ಯಾಂಕ್ ಯು. ಏನ್ ಮಾ, ಥ್ಯಾಂಕ್ ಯು. ವಿ ಲವ್ ಯು ಮೋರ್ ದನ್ ನಿರಂಜನ್. ಇಟ್ಕೋಬೋದಾ? ವಾಟ್ ಬ್ರೀಡ್ ಅಂಕಲ್? ಗ್ರೇಟ್ ಡೇನ್. ಏನು ಇವನ ಹೆಸರು? ಯೋ 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 ಹನಿ ಸಿಂಗ್. ಬರ್ಲಾ ಇಲ್ಲಿ, ನೋಡ್ಲಾ ನೋಡ್ಲಾ. ಯೋ, ಥ್ಯಾಂಕ್ ಯು. ನಮಗೆ ಟಿವಿಲಿ ನೋಡ್ದಂಗೆ ಯೂಟ್ಯೂಬ್ ನೋಡಿ, ನಮ್ಮಿಬ್ಬರದು ಚಾನಲ್ ಇದೆ. ಥ್ಯಾಂಕ್ ಯು. ನೋಡಿ ಇದು ಹೆಂಗಿದೆ, ಏನಿದು ಹೆಸರು ಬ್ರೀಡ್? ಬೋರ್ಬೆಲ್. ಸೌತ್ ಆಫ್ರಿಕಾ ಇಂದ ಬಂದಿರೋ ನಾಯಿ ಇದು, ಬೋರ್ಬೆಲ್. ಏನ್ ಪ್ರೈಸ್ ಇರ್ಬೋದು ಬರ್ತಾರೆ? 2 lakhs. ಒಪ್ಪಿ 2 lakhs ಅಂತೆ. ಬೋರ್ಬೆಲ್. ಬೋರ್ಬೆಲ್ಲ ಬೋರ್ವೆಲ್ಲ? ಬೋರ್ಬೆಲ್ ನೋಡಿ, ಬೋರ್ವೆಲ್ ಅಂತ ಹೆಸರಿಟ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಾಕಾಗಿದೆ ಅಲ್ಲ? ಒಂದ್ ವರ್ಷ ಅಷ್ಟೇನಾ? ಒಂದ್ ವರ್ಷಕ್ಕೆ ಹೆಂಗಾಗವ್ರಿ ಇವನು? ಅಮ್ಮ, ನನ್ನ ತಲೆಗಿದ್ದಾಗಲ ಇದು ಒಂದು ಉಪ್ಪ ದೇವ್ರೆ. ಬೋರ್ವೆಲ್ಲು, ಬೋರ್ವೆಲ್ಲು. ಯಾಕೆ ಯಾಕೆ ಇದ್ರ ಹೆಸರು ಅಲ್ಲಬೈ ಅಂತ. ಯಾವ ದೇಶದ? ರಷ್ಯಾ ಇಂಪೋರ್ಟೆಡ್. ಇದು ಅಂತ. ರಾಜ ಒಂದೇ ಇರೋದು ಈ ಕಡೆ ಬಾ. ರಾಜ ಒಂದೇ ಇರೋದು ಈ ಕಡೆ ಬಾ. ಗಿಚ್ಚಿಗಿರಿಲೆಲ್ಲ ತುಂಬಾ ನೋಡ್ತೀನಿ, ಇವ್ರದೇ ಜಾಸ್ತಿ ಶೋಕ ಇದೆ. ಅಂದ್ರೂ ಚೆನ್ನಾಗಿರುತ್ತೆ. ಸಾರು ನೋಡಿದ್ರೆ ನನ್ಗೆ ತುಂಬಾ ಇಷ್ಟ. ಯೂಟ್ಯೂಬ್ಗೆಲ್ಲ ಚೆನ್ನಾಗಿ ಬಿಡ್ತಾರೆ. ಚೆನ್ನಾಗಿ ಬಿಡ್ತೀರಾ? ಏನ್ ಬಿಡೋದು? ಚೆನ್ನಾಗಿ ಬಿಡ್ತೀರ. ಥ್ಯಾಂಕ್ ಯು ಕಣ. ನೋಡ್ತೀಯ ಹಂಗಾರೆ? ವೆರಿ ಗುಡ್. ನನ್ನ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ಯಾ? ವೆರಿ ಗುಡ್ ಚಿನ್ನ, ಥ್ಯಾಂಕ್ ಯು ಕಣ. ನಿಮ್ದು ಮಾಡಿದ್ವಿ ಮ್ಯಾಮ್. ಏನ್ ಹೆಸರು? ನನ್ನ ಹೆಸರು ಹೇಳು. ಗೊತ್ತಿಲ್ಲ. ನಿಮ್ಮ ಹೆಸರು ಗೊತ್ತಿಲ್ಲ. ನಿಮ್ಮ ಹೆಸರು ನಾವ್ ಹಂಗೆ ಹೇಳ್ತಾ ಇದ್ವಿ, ಅದು ನಿಮ್ತವ್ರೆ, ಸತ್ಯಾಂಶ ಗೊತ್ತಿಲ್ಲ. ಏನ್ ನನ್ನ ಹೆಸರು ಗೊತ್ತಿಲ್ವಾ? ನಿಮ್ದು ನೋಡಿಲ್ಲ, ಸಾರ್ ನೋಡಿ. ನಂದು ನೋಡಿಲ್ವಾ? ನನಗ್ ಬೇಕಿತ್ತಿದು, ನಿಜವಾಗ್ಲೂ ಬೇಕಿತ್ತು. ಕೇಳಿ ಹೊಡಿಸ್ಕೊಳ್ಳೋದಂತಾರಲ್ಲ ಇದೆ. ನಿಜವಾಗ್ಲೂ ಈ ಡಾಗ್ ಶೋಕ್ ಬಂದು ಎಲ್ಲೆಲ್ಲ ಟೈಮ್ ಆಗೋಯ್ತು, ಯಾವ್ದು ಇರಲ್ಲ ಅನ್ಕೊಂಡಿದ್ದೆ. ಬ್ಯೂಟಿಫುಲ್ ಆಗಿದೆ ರೀ, ಸಾಕಾದ್ ಖುಷಿ ಆಯ್ತು. ನಿಂಗೆ ಎಷ್ಟು? ಆಕ್ಚುಲಿ
ನಮ್ ಹ್ಯಾಪಿನ ಕರ್ಕೊಂಡ್ ಬಂದಿದ್ರೆ ಅವನು ಒಬ್ಬ ಪೆಕ್ಕಿಂಗ್ ನ್ಯೂಸ್ಗೆ ಒಬ್ಬ ಬ್ರೀಡ್ ಆಕ್ಚುಲಿ ಹೌದು, ಯಾವ ಒಬ್ರು ನಮ್ಮ ಹ್ಯಾಪಿ ಬ್ರೀಡ್ ಒಬ್ರು ತಂದಿಲ್ಲ. ಅವ್ನು ಬಂದಿದ್ರೆ ಮೋಸ್ಟ್ಲಿ ಅವನೇ ಚಾಂಪಿಯನ್ ಆಗ್ಬಿಡ್ತಾ ಇದ್ದಾನೋ. ಬಟ್ ಇಟ್ಸ್ ಓಕೆ, ತೊಂದ್ರೆ ಇಲ್ಲ. ಅವನ್ ಬಂದಿಲ್ಲ ಅಂತಂದ್ರೆ ಏನು, ಅವನ ನನ್ನ ಜೊತೆಗೆ ಕರ್ಕೊಂಡ್ ಬಂದಿದ್ದೀನಲ್ವಾ. ನೀನ್ ಟಿ ಶರ್ಟ್ ಮೇಲೆ ಹ್ಯಾಪಿ ಹ್ಯಾಪಿ. ಆಕ್ಚುಲಿ ಇಲ್ಲ ನಿಮ್ ಮಜವಾಗಿದೆ. ನೀವೇನ್ ನಾವೆಲ್ಲ ನಮ್ಮ ಅವಾರ್ಡ್ ಫಂಕ್ಷನ್ಗೆ ಅಥವಾ ನಮ್ಮ ಗಿಚ್ಚಿ ಶೋಗೆ ಅಥವಾ ಯಾವ್ದಾನ ಟೆಲಿವಿಷನ್ ಶೋಗೆ ಇದಕ್ಕೆಲ್ಲ ಬಟ್ಟೆ ಹೊಲಿಸ್ತೀವಿ. ಪ್ರಾಣಿಗಳಿಗೆ ನೋಡ್ರಿ ಹೆಂಗಿದೆ, ಸೂಟ್ ಇಲ್ಲ, 3 ಪೀಸ್ ಸೂಟ್ ಎಲ್ಲ ಇದೆ ನೋಡ್ರಿ. ಏನ್ ಮಜವಾಗಿದೆ ನೋಡಿ, ಏನ್ ಕ್ಯೂಟ್ ಆಗಿದೆ ನೋಡಿ. ಇದು ಮನುಷ್ಯದಲ್ಲ, ಇದು ಪ್ರಾಣಿಗಳಿಗಿರೋದು. ಇದು ಏನ್ ಮುದ್ದಾಗಿದೆ ಬಟ್ಟೆಗಳು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನಾಯಿಗೆ ಅದ್ರಲ್ಲೂ ಅಷ್ಟೇ ಹುಡುಗರ್ಗದ, ಹುಡುಗಿರಿಗೆ ನೋಡಿ ಇಲ್ಲಿ ಹೆಚ್ಚಿನ ಅದು ಎತ್ಕೊಡ ಬಿಡ್ಬಿಡ್ತೀನಿ, ಹಿಂಗೆ ಸಾಲಲ್ಲ. ಇಲ್ಲಿ ನೋಡ್ರಿ, ನೋಡಿ ಹಿಂದೆ ಓಪನ್ ಹಿಂಗೆ ಬಾಡಿ ಹಿಂಗೆ ಬೆಳಗಾಕಿ ನಾಯಿಗೆ ಇದನ್ನ ಹಾಕೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ವಾಹ್, ಇರ್ತಾರೆ ಕೆಲವರು ಇರ್ತಾರೆ ನಾಯಿನ ಇಷ್ಟು ಮುದ್ದಾಗಿ ಮಕ್ಳ ಥರ ನಮ್ಮ ಥರನೇ ಇರ್ತಾರೆ ನೋಡ್ಕೊಳ್ಳೋರು. ಅವ್ರು ಇವೆಲ್ಲ ಹಾಕ್ತಾರೆ. ನಮ್ಮವನಿಗೊಂದು 2-3 ಜೊತೆ ಬಟ್ಟೆ ತೊಗೊಂಡಿದೆ, ಒಂದಿನೂ ಇಷ್ಟಪಟ್ಟಿಲ್ಲ ಅವನು. ಬಟ್ ಈ ಮಗ ಕೀತ್ ಬೀಸ್ ಹಾಕ್ತಾನೆ, ಅದಕ್ಕೆ ತೊಗೊಂಡಿಲ್ಲ. ಬಟ್ ದಿಸ್ ಇಸ್ ನೈಸ್. ಅಂತ ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಮನೆಗೆ ಹೋದ ತಕ್ಷಣ ಬೈತಾನ, ಏನು ಮಾಡಿದೆ ಅಲ್ಗೋಗಿ. ಅವನಿಗೋಸ್ಕರ ತಗೊಂಡಿದ್ದೀವಿ. ಬಾಲ್ ತಗೋಣ ಒಂದು ಹೊಸದು. ಹೊಸ ತಗೋಣ. ಇದು ಇಷ್ಟಪಡ್ತಾನಲ್ವ ನೋಡಿ. ಇದ್ರದ್ದು ಹೇರ್ ಕಟ್ಗೆ 25,000 ಆಗುತ್ತಂತೆ. ನಮ್ಗೆ ಒಂದು ತಿಂಗಳಲ್ಲ, ಎಷ್ಟು ಒಂದು ವರ್ಷದಕ್ಕೂ ಅಷ್ಟಾಗಿರಲ್ಲ. ಏನಕ್ಕೆ ಅಂತ ನೋಡಿ, ಇಲ್ಲಿ ಏನಾದ್ರೆ ಹೇರ್ ಕಟ್ 25,000 ಅಲ್ಲಿದೆ ನೋಡಿ ಅಷ್ಟು ಕಟ್ಟಿಂಗು. ಇವನ ಹೆಸರು ಪಾಬ್ಲೋ ಅಂತೆ, ಪಾಬ್ಲೋ. ಗೊತ್ತಾ, ನಾಯಿ ತಗೊಳ್ಳೋದು ದೊಡ್ಡದಲ್ಲ. ಈ ಥರ ಶೋಕ್ ಬಂದವ್ರು ಏನು ಮಾಡ್ತಾರೆ ಗೊತ್ತಾ, ಚೆನ್ನಾಗಿದೆ ಅಂತ ತೊಗೊಂಡೋಗ್ಬಿಡ್ತಾರೆ. ಬಟ್ ಅದನ್ನು ಮನೇಲಿ ಮಕ್ಕಳ ಥರ ನೋಡ್ಕೊಬೇಕು. ಯಾಕೆಂದರೆ ತೊಗೊಂಡೋದ್ಮೇಲೆ ಅದಕ್ಕೆ ಬರೀ ಊಟ ಕೊಟ್ಬಿಡೋದು, ಏನೋ ಮಿಕ್ಕಿರೋದು ಕೊಟ್ಬಿಡೋದು ಅಷ್ಟೇ ಅಲ್ಲ. ಅದಕ್ಕೇನು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಹೇಗೆ ನೀವು ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರೋ ಅದ್ರ ಜೊತೆನೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು. ಓಡಾಡಿಸ್ಬೇಕು, ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಫೈನಲಿ ವಿಡಿಯೋನ ಎಂಡ್ ಮಾಡೋ ಅಂಥ ಸಮಯ ಬಂತು. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವು ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಮ್ಮ ಡಾಗ್ ಶೋ ಜರ್ನಿ ಮುಗೀತಾ ಇದೆ. ನನಗೆ ಪ್ರತಿ ಸಲ ಬಂದಾಗಲೂ ಒಟ್ಟುರಿಯುತ್ತೆ, ಇನ್ನೊಂದು ನಾಯಿ ತಗೊಬಿಡೋಣ ಅಂತ. ಬಟ್ ನನ್ನ ಹೆಂಡತಿ ಮಾಕ್ ಹೋಗಿತಾವೆ, ಇರೋ ಒಂದನೇ ಸಾಕಾಗ್ತಲ್ಲ, ನಿನ್ನೂ ಸೇರಿಸಿ 2 ಆಗವೆ, 3ನೇ ಬೇಡ ಅಂತ ಹೇಳಿ. ಹಾಗಾಗಿ ನಾವು ಇನ್ಯಾವುದೂ ತಗೋತಾ ಇಲ್ಲ. ನಿಮ್ಮಲ್ಲಿ ಯಾರೆಲ್ಲ ಪೆಟ್ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ಹೊರಡ್ತಾ ಇದೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.